ಕರ್ನಾಟಕ ಸ್ಟುಡಿಯೋದ ವಿಶೇಷ ಅಭಿಯಾನ ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗಿರುವಂತಹ ಶೂದ್ರ ತಪಸ್ವಿ ನಂಜಪ್ಪನವರು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರು. ಈ ಸಮಾಜದ ಎಲ್ಲರ ಕೊಳೆ ತೊಳಿತಿದ್ದೀರಿ, ಇನ್ನೂ ಎಲ್ಲಿದ್ದೀರಿ ನೀವು? ನಾವು ಕೊಳೆ ತೊಳೆಯೋದ್ರಲ್ಲೇ ಇದ್ದೀರಿ. ಅಸ್ಪೃಶ್ಯತೆ ಹೆಂಗಿದೆ ಸರ್? ಈ ಸಮಾಜವನ್ನು ಯಾವ ರೀತಿ ನಡೆಸ್ಕೊತಿದ್ದಾರೆ ಸರ್? ನಾವು ದೇವಸ್ಥಾನಗಳಿಗೆ ದೇವ್ರ ತರಬೇಕಾದ್ರೆ ಮಡಿಬಟ್ಟೆ ಹಾಸ್ಬೇಕು. ಹೌದು. ದೇವ್ರದ್ದು ಮಲ್ಲಿ ರಥ ತರಬೇಕಾದ್ರೆ ನಾವು ಪಂಚಿ ಇಟ್ಕೊಂಡು ಜೊತೆಲಿ ಹೋಗ್ಬೇಕು, ಎಲ್ಲಾ ಮಾಡ್ತೀರಿ. ಆದ್ರೆ ಮಡಿವಂತ್ರ ಅಂತೇಳಿ ನೀವು ಸೈಡಲ್ಲಿ ಇದೆ ಮನೆ ಒಳಗಡೆ ಬಿಟ್ಕೊಂಡು, ಅಂದ್ರೆ ಮಡಿವಂತ್ರೆ ಮೈಲಿಗೆ ಬಸವಣ್ಣನ ಹೆಸರನ್ನ ಕೆಡಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಈಗ್ಲೂ ಮನೆ ಒಳಗಡೆ ಬಿಟ್ಕೊಳ್ಳೋದು. ಅವ್ರ ಮನೇಲಿ ಕಾಫಿ ಕೊಟ್ರೆ ಒಂದು ಚಿಪ್ಪಲ್ ಕೊಡ್ತಾರೆ. ಈಗ ನಾವು ಈ ಸಮಾಜದಲ್ಲಿ ಹುಟ್ಟಿದ ದೊಡ್ಡ ತಪ್ಪಾಯ್ತು ಅನ್ನಿಸ್ತಾ ಆ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ನಮಗೆ ಏನಾದ್ರೂ ಮಾಚದೇವ್ರಿಲ್ಲ ಅಂದ್ರೆ ಶರಣರ ಒಂದು ಕವನ ಆಗ್ಲಿ ಒಂದು ವಚನ ಆಗ್ಲಿ ಸಿಗ್ತಾನೆ ಇರ್ಲಿಲ್ಲ. ನೀವು ನೋಡಿ, ಶರಣರಲ್ಲಿ ಯಾರ ಹತ್ರನೂ ಖಡ್ಗ ಇಲ್ಲ, ನಮ್ಮ ಮಾಚದೇವ್ರ ಹತ್ರ ಖಡ್ಗ ಇದೆ. ಉತ್ತರ ಕರ್ನಾಟಕದ ಸ್ಥಿತಿಗತಿಗಳು ನೋಡಿದ್ರೆ ನಾನು ಊಟ ಮಾಡಕ್ ಕುಂತ ನೆಂತ್ಕೊಂಡ್ರೆ ಊಟ ಮಾಡಕ್ ಆಗಲ್ಲ ರಾತ್ರಿ ಹೊತ್ತು. ನಾವು ಅಷ್ಟು ಪರಿಸ್ಥಿತಿ ಇದೆ, ಕಣ್ಣಲ್ಲಿ ನೀರು ಬರುತ್ತೆ. ಲಿಂಗಾಯತ್ ಮಡಿವಾಳ ಅಂತಾರೆ. ಅವ್ರ ಮನೆಗೆ ಹೆಣ್ಣುಗಳು ತಗೊಂಡೋಗಿ ನಮ್ ಗಂಡು ಕೊಡೋದು ಎಲ್ಲ ಮಾಡ್ತಾರೆ, ಮಾಡಲ್ಲ. ಅವ್ರು ನಮ್ಗೆ ಹತ್ರನೇ ಸೇರ್ಸಲ್ಲ. ಆದ್ರೂ ಲಿಂಗಾಯತ್ ಮಡಿವಾಳ ಅಂತಾರೆ. ಪಟ್ಟಬದ್ಧ ಹಿತಾಸಕ್ತಿ ಏನು ವಿಧಾನಸೌಧದಲ್ಲಿ ಕಾಪಾಡ್ಕೊಂತ ಬರ್ತಾ ಇದಾರೆ ಹಿಡ್ತಾ. ಇವತ್ತು ಯಾಕೆ ಕಾಂತರಾಜು ಅವ್ರದ್ದು ಬೇಡ ಅಂತ ಇದಾರೆ ಅಂತಂದ್ರೆ, ಅವ್ರದ್ದು ನಾವ್ ಇಷ್ಟಿದೀವಿ, ನಾವು ಫಸ್ಟ್, ನಾವು ಎರಡು ಅಂತ ಇದಾರೆ. ಅವ್ರಲ್ಲ. ಇದಕ್ ಮುಂಚೆ ವರದಿಗಳಾಗಿದಾವೆ, ಯಾವ್ದಾನ ಒಂದು ಬಿಡುಗಡೆ ಮಾಡಲ್ಲ. ಅಲ್ಲಿ ಹೋದ್ರೆ ಸುಟ್ಟಾಕ್ತಾರ್ರಿ. ವಿಧಾನಸೌಧ ಒಳಗಡೆ ಫೈಲ್ನೇ ಸುಟ್ಟಾಕ್ಸ್ತಾರೆ. ಹಾಗೆ ಆಗುತ್ತೆ. ಯಾಕೆ ಅಂತಂದ್ರೆ ವರದಿಗಳನ್ನ ಯಾಕೆ ಬಿಡಕ್ಕ ಇದಾಗ್ತಾ ಇದೆ ಅಂತ ನಮ್ಮವ್ರಿಗೆ ಗೊತ್ತಾಗ್ತಾ ಇದೆ. ಈಗ ಮುಂಚೆ ಯಾವ ವರದಿಗಳು ಮುಚ್ಚಾಕಿದ್ರು ಯಾರು ಕೇಳ್ತಾನೆ ಇರ್ಲಿಲ್ಲ. ಈಗ ನಾವು ಕೇಳ್ತಾ ಇದ್ದೀರಿ, ಯಾಕೆ ವರದಿ ಮುಚ್ತಾ ಇದ್ದೀರಾ, ಬಿಡ್ರಿ, ಬಿಟ್ಟು ಚರ್ಚೆಗೆ ಬಿಟ್ಟು ನಾವು ಚರ್ಚೆಗೆ ಬಿಟ್ಟು ನೀವು ಅದ್ರಲ್ಲಿ ನ್ಯೂನತೆಗಳಿದ್ರೆ ಮಾಡಬೇಡಿ, ಅಕ್ಸೆಪ್ಟ್ ಮಾಡಬೇಡಿ. ಚರ್ಚೆಗಾದ್ರೂ ಬಿಡಿ. ಚರ್ಚೆಗೆ ಬಿಡ್ತಾ ಇಲ್ಲ ನೀವು. ಆವಾಗ್ಲೇ ನೀವು ಭಯ ಬಂದಿದೆ. ಈಗ ಬೇರೆ ಜಾತಿಗಳವ್ರಿಗೆ, ಒಕ್ಕಲಿಗರಿಗೆ, ಲಿಂಗಾಯತರಿಗೆ, ಕುರುಬರಿಗೆ ಎಲ್ಲವನ್ನೂ ಈ ಫಂಡ್ ಕೊಡ್ತಾ, ಏನೋ ಹಾಸ್ಟೆಲ್ ಮಕ್ಕಳಿಗೆ ಹೋದವ್ರಿಗೆ 3,500 ಒಂದು ತಿಂಗಳು ಕೊಡ್ತಾ ಇದ್ದಾರೆ. ನಾವು 10 ವರ್ಷ ಆಗಿದೆ ಹಾಕೊಂಡು, ಅಪ್ಲಿಕೇಶನ್ ಹಾಕೊಂಡು, ಹೋಗುತ್ತೆ ಬರುತ್ತೆ ಮಾಡ್ತಾನೆ ಇಲ್ಲ. ಯಾಕೆ? ಎಲ್ಲ ತಾರತಮ್ಯ. ಸುಮ್ಮನೆ ಮೇಲ್ನೋಟಕ್ಕೆ ನೀವು ಮಡಿವಾಳ್ರು ಅಂತಾರೆ. ಇದು ಆಗ್ಬಾರ್ದು. ಅದಕ್ಕೆ ನಾವು ನಮ್ಮ ಸ್ಥಿತಿಗತಿಗಳಂತೂ ಚಿಂತಾಜನಕ ಇದೆ. ನಮ್ಮವರು ಒಬ್ಬನ ಆಫೀಸರ್ ಇಲ್ಲ, ಒಳ್ಳೆ ಹುದ್ದೆಗಳಲ್ಲಿ ಇಲ್ಲ, ಒಂದು ಕಾಲೇಜುಗಳಲ್ಲಿ ಇಂಜಿನಿಯರ್ಗಳಿಲ್ಲ. ಸುಮಾರು ಯಾವ ಈಗೇನೋ ಮಕ್ಕಳು ವಿದ್ಯಾಭ್ಯಾಸ ಕಷ್ಟಪಟ್ಟು ಮಕ್ಕಳು ಓದಿಸ್ತಾ ಇದ್ದಾರೆ, ಇಂಜಿನಿಯರ್ಗಳೇನೋ ಆಗ್ತಾ ಇದ್ದಾರೆ. ಆದ್ರೆ ಯಾವುದೇ ದೊಡ್ಡ ಹುದ್ದೆಗಳಲ್ಲಿ ಎಲ್ಲೂ ಇಲ್ಲ. ಆದ್ರೆ ಇನ್ನೂ ದೊಡ್ಡದಾಗಿ ಬೆಳೆದಿರೋಂತಾರೆ. ಇವತ್ತು ಕಾಂತರಾಜು ವರದಿ ಬೇಡ ಅಂತಿದಾರಲ್ಲ ಸರ್? ಕಾಂತರಾಜು ಸರಿ, ಅದು ನಿಜವಾಗ್ಲೂ ಅವರು ಯಾಕೆ ಬೇಡ ಅಂತ ಇದಾರೆ ಅಂತಂದ್ರೆ, ಈಗ ಮಡಿವಾಳ್ರು, ಸವಿತಾ ಸಮಾಜ, ಕಾಯಕ್ ಕುಂಬಾರ್, ಅವರು ಇವರೆಲ್ಲ ಸೇರ್ಸ್ಕೊಂಡು ಲಿಂಗಾಯತ್ ಅಂತಿದ್ರು. ಹೌದು, ಅವರೆಲ್ಲ ಸೇರ್ ಲಿಂಗಾಯತರು ಜಾಸ್ತಿ ಆಗ್ತಾರಲ್ಲ. ಇವರೆಲ್ಲ ಬೇರೆ ಹೊಟ್ಟೋದ್ರೆ ನಮ್ದೇನು ಆಗಲ್ಲ. ಈ ಕಾಂತರಾಜು ವರದಲ್ಲಿ ಯಾರ್ಯಾರು ಎಷ್ಟು ಜಾತಿ ಇದೆ, ಅವ್ರಿಗೆ ಎಷ್ಟು ಕಾಲೇಜ್ ಇದೆ, ಎಷ್ಟಿದೆ, ಎಲ್ಲ ಮಾನದಂಡಗಳು ಅದರಲ್ಲಿ ನಮಗೆ ಅಲ್ಲಿ ಕರೆದಿದ್ರು, ಹೋಗಿದ್ರಿ, ಅದು ಮಾನದಂಡಗಳು ಹೇಳಿ ಏನೇನೋ ಇಂತಿಂತವಿದೆ, ಇಂತಿಂತ ಆಧಾರದ ಮೇಲೆ ನಾವು ಇದನ್ನ ಕ್ಯಾಟಗರಿ ಇದು ಮಾಡ್ತೀರಿ, ಸರ್ವೆ ಮಾಡ್ತೀರಿ. ಆ ಮಾನದಂಡಗಳು ನೋಡಿದ್ರೆ ನಮ್ದು ಏನೋ, ನಾವು ಎಲ್ಲದಕ್ಕೆ ಕಡಿಮೆ ಇದ್ದೀರಿ. ನಮ್ದು ಏನೋ ಅಲ್ಲಿ ಆಶಾಭಾವನೆ ಏನಂದ್ರೆ, ನಾವು ಈಗೇನು ಹೇಳಿದೆ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಯಾರು ರಿಸರ್ವೇಶನ್ ಇಲ್ಲದೆ ಇರೋಂಥವ್ರಿಗೆ ಯಾರಿಗೆ ತಲುಪಿಲ್ವೋ ಅವ್ರಿಗೆ ತಲುಪೋದಕ್ಕೆ ಮಾಡಿ ನೀವು ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ವರದಿಗಳೇ ಮಾಡಿಲ್ಲ. ಕರ್ನಾಟಕದಲ್ಲಿ ಈಗ ನೋಡಿ, ಬಿಹಾರಲ್ಲಿ ನಿತೀಶ್ ಕುಮಾರ್ ಅವ್ರು ಮಾಡ್ಬಿಟ್ರು. ಇಲ್ಲಿ ಮಾಡಕ್ಕೆ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂದ್ರೆ, ಇವರು ಈಗ ನಾವು ಈ 62 ಜನ MLAಗಳಿದ್ದೀರಿ, ಕಾಂಗ್ರೆಸ್, JDS, BJP ಎಲ್ಲ ಜನ ಇದ್ದೀರಿ. ನಾವು ಕೆಡಬಿಡ್ತೀವಿ ಸರ್ಕಾರ. ಆಯ್ತು ಸ್ವಾಮಿ, 62 ಜನ ನೀವು ಕೆಡಬಿಡಿ. ನೀವು ನಿಮ್ಮ ಮಡಿವ ಹೈಯಿಂದ ಓಟ್ಗಳೇ ಬೇಡ ರೀ, ನೀವು ಯಾವ ಓಟ್ ಹಾಕ್ಬೇಡ್ರಿ, ಗೆಲ್ರಿ ನೋಡೋಣ. 62 ಜನನು ರಾಜೀನಾಮೆ ಕೊಟ್ಟು ಗೆಲ್ರಿ ನೋಡೋಣ. ಆವಾಗ ಎಲ್ಲ ಮಡಿವಾಡ್ರಿ ನಿಮ್ಗೆಲ್ಲ ನಾವು ಇದ್ದೀರಪ್ಪ ಅಂತ ಹೇಳೋದು. ಅಲ್ಲೋಗಿ ಅಲ್ಲಿ ಅವ್ರ ಅಧ್ಯಕ್ಷರು ಶಿವಶಂಕರಪ್ಪನವ್ರ ಹತ್ರ ಸೈನ್ ಹಾಕಿದ್ದಾರೆ. ಸೈನ್ಗಳು ಹಾಕಿ ಬಂದವರೇ ಕೆಲವ್ರು ಹೇಳಿದ್ದಾರೆ, ಸಾರ್ ಪ್ರಜಾರಿಕ್ಕರು ಹಾಕಿದ್ದಾರೆ ಅನ್ನೋ ಮಟ್ಟಕ್ಕೆ MLAಗಳು ಮಾತಾಡ್ತಾ ಇದ್ದಾರೆ. ಅವ್ರಿಗೂ ಕೆಲವ್ರಿಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಕೆಲವು ತಾಲೂಕುಗಳಲ್ಲಿ ಮೆಜಾರಿಟಿ ಇರ್ಬೋದು, ಏನು ಅಹಿಂದ ಏನು ಇದಾರೆ ಎಲ್ಲ ನಮ್ಮ ಇತರೆ ಜಾತಿಗಳು, ಅವರೆಲ್ಲ ಒಟ್ಟಾದ್ರೆ ಎಲ್ಲಿ ಅವ್ರು ಗೆಲ್ಲಕ್ಕಾಗಲ್ಲ. ನಮಗೆ ಯಾರು ಸಮಾಜಕ್ಕೆ ಒಳ್ಳೇದ್ ಮಾಡ್ತಾರ ಆ ಪಕ್ಷ ಅಷ್ಟೇ. ಈಗ ನಾವು ಎಲ್ಲಾನು ನೋಡಿದೀನಿ ನಾನು.
BJP ಅವ್ರು ಏನು ಮಾಡಿದ್ದಾರೆ, ಕಾಂಗ್ರೆಸ್ ಅವ್ರು ಏನು ಮಾಡಿದ್ದಾರೆ, JDS ಎಲ್ಲ ನೋಡಿದ್ವಿ. ನಮಗೆ ಯಾರು ಸಹಾಯ ಮಾಡ್ತಾರೆ ನಮ್ಮ ಸಮಾಜಕ್ಕೆ ಅವ್ರ ಹಿಂದೆ ನಾವು ಇರಬೇಕು ಅನ್ನೋದು ನನ್ನ ಧ್ಯೇಯ. ಹಾಗಾಗಿ ನಾವು ಅಹಿಂದ ಇವು ಏನೋ ಸಿದ್ದರಾಮಯ್ಯನವರು ಸ್ವಲ್ಪ ಬ್ಯಾಕ್ವರ್ಡ್ ಬಗ್ಗೆ ಹೆಸರುಗಳನ್ನ ಎತ್ತಾ ಇದ್ದಾರೆ, ಅವ್ರಿಗೆ ಹೇಳ್ತಾರೆ. ಅವರು ಇರೋವರೆಗೂ ಅಷ್ಟು ಬಿಟ್ಟರೆ ಮುಂದೊಂದು ದಿವಸ ನಾವೆಲ್ಲ ಈಗ ಚಪ್ಪಲಿ ಬಿಡೋ ಜಾಗದಲ್ಲಿ ಇಡೋ ಮಟ್ಟಕ್ಕೆ ತರ್ತಾರೆ ನಮ್ಮನ್ನು, ಗ್ಯಾರಂಟಿ. ಸರ್, ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ಸರ್. ಮಾಚಿದೇವರು ಹೇಳಿದ್ದು, ಮಾಚಿದೇವರ ತಂದೆಯ ಮಕ್ಕಳು ಒಂದಾಗಿ ಅವರಿಗೆ ನ್ಯಾಯ ಸಿಗೋದಾದರೆ ನಮ್ಮ ಸಂಸ್ಥೆ ಕೂಡ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ ಮತ್ತು ಬೆಂಬಲಿಸುತ್ತೆ ಸರ್. ಇಷ್ಟೊತ್ತು ನೀವು ನಮ್ಮ ಜೊತೆಲಿದ್ದು ಸಾಕಷ್ಟು ವಿಷಯ ಹಂಚ್ಕೊಂಡಿದ್ದೀರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ.